ಹಾಯ್ ಸ್ನೇಹಿತರೆ, ಪಿ ಡಿ ಒ ಹೊಸ ಅಧಿಸೂಚನೆ ಪ್ರಕಟಗೊಂಡಿರೋದನ್ನು ನೋಡ್ತಾ ಹೋಗೋಣ. ಈ ವಿಡಿಯೋದಲ್ಲಿ 7 ವರ್ಷಗಳ ಆದಮೇಲೆ ಪಿ ಡಿ ಒ ಹೊಸ ಅಧಿಸೂಚನೆ ಪ್ರಕಟಗೊಂಡಿರೋದು ಅಂತ ನೋಡ್ಬೋದು. KPSC ರಿಕ್ರೂಟ್ಮೆಂಟ್ ಅವರು ಇದನ್ನು ನಡೆಸ್ತಾ ಇರೋದು. ಅಂದರೆ ಕರ್ನಾಟಕ ಲೋಕ ಸೇವಾ ಆಯೋಗದವರು ಪಿ ಡಿ ಒ ಬಗ್ಗೆ ಒಂದು ಹೊಸ ಅಧಿಸೂಚನೆ ಕೂಡ ಪ್ರಕಟಗೊಂಡಿರೋದನ್ನು ನೋಡ್ತಾ ಹೋಗೋಣ. ಈ ವಿಡಿಯೋದಲ್ಲಿ ಸಿಲೆಬಸ್ ಏನಿದೆ ಅಂತ ತಿಳಿತಾ ಹೋಗೋಣ. ಸಂಪೂರ್ಣವಾಗಿರೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಯಾವುದೇ ಥರದಲ್ಲಿ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಹುದ್ದೆ ನೇಮ್ ಏನಿದೆ ಅಂತಂದರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ PDO ಅಂತಲೇ ಹೇಳ್ಬೋದು. 150 ಒಟ್ಟು ಹುದ್ದೆಗಳನ್ನು ಇಲ್ಲಿ ಕರೆದಿದ್ದಾರೆ. ಇವಾಗ ವೇತನ ಶ್ರೇಣಿಯನ್ನು ನೋಡಿದರೆ 37,900ರಿಂದ 70,850ವರೆಗೆ ಅಂತಲೇ ಹೇಳ್ಬೋದು. ಅಪ್ಲಿಕೇಶನ್ ಪ್ರಾರಂಭದ ದಿನಾಂಕ 15/4/2024. ಅಪ್ಲಿಕೇಶನ್ ಕೊನೆಯ ದಿನಾಂಕ 15/5/2024. ಪರೀಕ್ಷೆ ಯಾವಾಗ ನಡೆಸ್ತಾರೆ ಅಂತಂದರೆ KPSC ವೆಬ್ಸೈಟಿನಲ್ಲೇ ಪರೀಕ್ಷೆ ದಿನಾಂಕನ ಪ್ರಕಟಿಸಲಾಗುವುದು ಅಂತ ಕೂಡ ತಿಳಿಸಿದ್ದಾರೆ. ಇನ್ನು ವಿದ್ಯಾರ್ಹತೆ ಏನಿದೆ ಅಂತ ನೋಡಿದರೆ ಎನಿ ಡಿಗ್ರಿ ಅಂದರೆ ಯಾವುದೇ ಥರದ ಪದವಿ ಮುಗಿಸಿದವರು ಅಪ್ಲಿಕೇಶನನ್ನು ಹಾಕಬಹುದು. ಯಾವುದೇ ಥರದ ರೂಲ್ಸ್ ಏನೂ ಇರೋದಿಲ್ಲ. ಎನಿ ಡಿಗ್ರಿ ಮುಗಿಸಿದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಈ ವಿಡಿಯೋದಲ್ಲಿ ಸಿಲೆಬಸ್ ಏನಿದೆ, ಯಾವುದೇ ಥರ ನೋಟಿಫಿಕೇಷನ್ ಬಂದಿದೆ, ಎಷ್ಟು ಎಕ್ಸಾಮ್ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ ಅಂತ ಸಂಪೂರ್ಣವಾಗಿರೋ ಮಾಹಿತಿ, ಸಿಲೆಬಸ್ ಏನಿದೆ ಎಲ್ಲವನ್ನು ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಯಾವುದೇ ಥರದಲ್ಲಿ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ನಿಮಗೆ ವಿಡಿಯೋದಲ್ಲಿ ಏನು ಮಾಹಿತಿ ಇದೆ ಅಂತ ಸರಿಯಾಗಿ ಅರ್ಥ ಆಗೋದಿಲ್ಲ. ನೋಡ್ತಾ ಹೋಗಿ. ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋದಲ್ಲಿ PDO 7 ವರ್ಷಗಳಾದಮೇಲೆ ಕರೆದಿದ್ದರಿಂದ ಒಂದು ಹೊಸ ನೋಟಿಫಿಕೇಷನ್ ಥರದೆ ಹಿಂದೆ ನಡೆದಿರುವಂಥ ಎಲ್ಲ ಅಪ್ಲಿಕೇಶನ್ನ ಕ್ವಶನ್ ಪೇಪರನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಳಿಸಿದ್ದೇನೆ. ಒಂದು PDF ಕೂಡ ತೋರಿಸಿದ್ದೇನೆ. ಆ PDF ನಿಮಗೆ ಬೇಕಂದರೆ ಬುಕ್ ಇದೆ. ಆ ಬುಕ್ ಅದು ನಿಮಗೆ PDF ಬೇಕಂದರೆ ಉಚಿತವಾಗಿ ನಿಮ್ಮ ವಾಟ್ಸಪ್ಗೆ ಸೆಂಡ್ ಮಾಡ್ತೀನಿ. ನಾನು ಮೊಬೈಲ್ ನಂಬರ್ ಕೂಡ ಕೊಟ್ಟಿರ್ತೀನಿ. ಆ ವಾಟ್ಸಪ್ ನಂಬರ್ಗೆ ಒಂದು ಹಾಯ್ ಅಂತ ಮೆಸೇಜ್ ಮಾಡಿದರೆ ಕ್ವಶನ್ ಪೇಪರ್ ಇರುವಂಥ ಒಂದು PDF ನಿಮ್ಮ ಮೊಬೈಲ್ಗೆ ನಾವು ಸೆಂಡ್ ಮಾಡ್ತೀವಿ. ನೀವು ನೋಡ್ಕೋಬೋದು ಏನೆಲ್ಲ ಮಾಹಿತಿ ಇದೆ ಅಂತ. ನೋಡಿ, ಅರ್ಜಿ ಶುಲ್ಕ ಯಾವ ಥರ ಇದೆ ಅಂತಂದರೆ ಸಾಮಾನ್ಯ GMದವ್ರಿಗೆ 600 ರೂಪಾಯಿ ಇದೆ. 2A 2B 3A 3Bದವರಿಗೆ 300 ರೂಪಾಯಿ ಇರುವಂಥದ್ದು. ಮಾಜಿ ಸೈನಿಕರಿಗೆ 50 ರೂಪಾಯಿ ಇದೆ. SC ST ಕ್ಯಾಟಗರಿ ಫಸ್ಟ್ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ. ಯಾವುದೇ ಥರದ ಶುಲ್ಕವನ್ನು ಅವರು ಕಟ್ಟೋದಿಲ್ಲ. ಒಮ್ಮೆ ಶುಲ್ಕವನ್ನು ಪಾವತಿಸಿದರೆ ಯಾವುದೇ ಕಾರಣಕ್ಕೂ ಅದನ್ನು ಹಿಂಪಡೆಯಲಾಗುವುದಿಲ್ಲ ಅಂತ ಕೂಡ ಮೆನ್ಷನ್ ಮಾಡಿದರೆ ಅಪ್ಲಿಕೇಶನ್ ಆಗುವಾಗ ನೋಡ್ಕೊಂಡು ಅಪ್ಲಿಕೇಶನನ್ನು ಹಾಕಿ. ನೋಡಿ, ಆಯ್ಕೆ ವಿಧಾನ ಹೇಗಿದೆ ಅಂದರೆ ಇದು ಬಹಳನೇ ಮುಖ್ಯವಾಗಿರುವಂಥದ್ದು. ಕನ್ನಡ ಭಾಷಾ ಪರೀಕ್ಷೆ. KPSC ರಿಕ್ರೂಟ್ಮೆಂಟ್ ಅವರು ಮೊಟ್ಟ ಮೊದಲು ಕನ್ನಡ ಭಾಷಾ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ. ಈ ಪರೀಕ್ಷೆ 150 ಅಂಕಗಳನ್ನು ಒಳಗೊಂಡಿರುತ್ತೆ. ಈ ಪರೀಕ್ಷೆಯಲ್ಲಿ ನೀವು ಕನಿಷ್ಠ 50 ಅಂಕಗಳನ್ನು ತೆಗೆದುಕೊಳ್ಳಲೇಬೇಕು. ಈ ಪರೀಕ್ಷೆ ಏನೆಂದರೆ ಬರೀ ಅರ್ಹತೆಗೆ ಮಾತ್ರ ಸಂಬಂಧ ಇರುವಂಥದ್ದು. ಆಯ್ಕೆ ಮಾಡುವಾಗ ಈ ಅಂಕಗಳನ್ನು ತೆಗೆದುಕೊಳ್ಳಲಾಗುವುದಿಲ್ಲ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ಪರೀಕ್ಷೆ ಯಾವ ಥರದಲ್ಲಿರುತ್ತೆ ಅಂದರೆ ನೀವು SSLC ಪರೀಕ್ಷೆಯಲ್ಲಿ ಪ್ರಥಮ ಭಾಷೆ ಕನ್ನಡವನ್ನು ಪರೀಕ್ಷೆ ಬರೆದಿರ್ತಾರಲ್ಲ, ಆ ಮೆಥಡಲ್ಲೇ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ ಮೊದಲನೇ ಪರೀಕ್ಷೆ ಅಂತ ಕೂಡ ತಿಳಿಸಿದ್ದಾರೆ. KPSC ರಿಕ್ರೂಟ್ಮೆಂಟ್ನವರೇ ಈ ಎಕ್ಸಾಮನ್ನು ನಡೆಸ್ತಾರೆ. ಬಹಳನೇ ಮುಖ್ಯವಾಗಿರುವಂಥದ್ದು ಮಾಹಿತಿ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ. ಇದು ನೋಡಿ, ಇದು ಬಹಳ ಅಂದರೆ ಬಹಳನೇ ಇಂಪಾರ್ಟೆಂಟ್. ಕೆಲವೊಂದು ವಿದ್ಯಾರ್ಥಿಗಳಿಗೆ ಗೊತ್ತೇ ಇರೋದಿಲ್ಲ ಪರೀಕ್ಷೆ ಬಗ್ಗೆ ಏನೇನಿದೆ ಮಾಹಿತಿ ಅಂತ. ನೋಡಿ 100 ಅಂಕದ 2 ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿರುತ್ತೆ. ಇದಕ್ಕೆ 4 ತಪ್ಪಾದರೆ 1 ಸರಿಯಾದ ಉತ್ತರವನ್ನು ಕಡಿತಗೊಳಿಸಲಾಗುವುದು ಅಂತ ಕೂಡ ತಿಳಿಸಿದ್ದಾರೆ. ಪಠ್ಯಕ್ರಮ ಋಣಾತ್ಮಕ ಮಾರ್ಕ್ಸ್ ಮತ್ತು ಅಥವಾ ನೆಗೆಟಿವ್ ಮಾರ್ಕ್ಸ್ ಇದ್ದೇ ಇರುತ್ತೆ. 1:4 ಅಂತ ಹೇಳ್ಬೋದು. ನೋಡಿ, 2 ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲ ಪ್ರಶ್ನೆ ಪತ್ರಿಕೆ ಸಿಲೆಬಸ್ ಏನೇನಿದೆ, ಏನೆಲ್ಲ ವಿಷಯಗಳು ಕೊಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ಹುಷಾರಿಂದ ನೋಡ್ತಾ ಹೋಗಿ. ಬೇಕಂದರೆ ಈ PDF ಕೂಡ ನನ್ನ ವಾಟ್ಸಪ್ ಚಾನಲಲ್ಲಿ ಕೂಡ ಕೊಟ್ಟಿರ್ತೀನಿ, ವಾಟ್ಸಪ್ ಗ್ರೂಪಲ್ಲಿ ಕೂಡ ಕೊಟ್ಟಿರ್ತೀನಿ. ವಾಟ್ಸಪ್ ಗ್ರೂಪಿನ ಲಿಂಕನ್ನು
ನನ್ನ ಯೂಟ್ಯೂಬ್ ಚಾನಲ್ ಕೆಳಗಡೆ ಕೊಟ್ಟಿರ್ತೀನಿ. 1.5 ಗಂಟೆ ಇರುತ್ತೆ, 100 ಅಂಕಗಳಿರುತ್ತೆ. ಮೊದಲನೇ ಪ್ರಶ್ನೆ ಪತ್ರಿಕೆ ನೋಡಿ, ಪ್ರಚಲಿತ ಘಟನೆಗಳು ಅಂದರೆ GK, ಸಾಮಾನ್ಯ ವಿಜ್ಞಾನ ಅಂದರೆ ಸೈನ್ಸ್ ಬಗ್ಗೆ ಕೇಳ್ತಾರೆ, ಭೂಗೋಳಶಾಸ್ತ್ರ, ಸೋಷಲ್ ಸೈನ್ಸ್ ಆಗಿರ್ಬೋದು, ಇಂಡಿಯನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, IC, ಕರ್ನಾಟಕ ಅರ್ಥವ್ಯವಸ್ಥೆ, ಎಕನಾಮಿಕ್ಸ್, ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು, ಸಹಕಾರಿ ಸಂಘ ಸಂಸ್ಥೆಗಳ ಬಗ್ಗೆ, ಇತ್ತೀಚೆಗೆ ನಡೆದಂಥ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಸಾಮಾನ್ಯ ಜ್ಞಾನವನ್ನು ಕೂಡ ಕೇಳ್ತಾರೆ. ಮೊದಲನೇ ಪ್ರಶ್ನೆ ಪತ್ರಿಕೆಗೆ 1.5 ಗಂಟೆ ಟೈಮ್ ಇರುತ್ತೆ, 100 ಅಂಕಗಳನ್ನ ಒಳಗೊಂಡಿರುವಂಥದ್ದು. ಪ್ರಶ್ನೆ ಪತ್ರಿಕೆ 2ರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ ಇರುತ್ತೆ. ಇದು 2 ಗಂಟೆ ಇರುತ್ತೆ, 100 ಅಂಕಗಳನ್ನು ಒಳಗೊಂಡಿರುವಂಥದ್ದು. ಪರೀಕ್ಷೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆ ಎರಡರಲ್ಲಿ ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ KPS ಅವರೇ ನಡೆಸ್ತಾರೆ ಅಂತ ಆಲ್ರೆಡಿ ತಿಳಿಸಿದ್ದಾರೆ. ವಯಸ್ಸಿನ ಸಡಿಲಿಕೆಯನ್ನು ನೋಡ್ತಾ ಹೋದರೆ GMದವರಿಗೆ 35 ವರ್ಷ, 18ರಿಂದ 35, 2A, 2B, 3A, 3Bದವರಿಗೆ 18ರಿಂದ 38 ವರ್ಷ, SC ST ಕ್ಯಾಟಗರಿ ಫಸ್ಟ್ದವರಿಗೆ 18ರಿಂದ 40 ವರ್ಷ ಅಂತಲೇ ತಿಳಿಸ್ಬಹುದು. ನೋಡಿ, ಇದು ಬಹಳನೇ ಮುಖ್ಯ. ನಿಮಗೆ ಯಾವ್ಯಾವ ಕಾಸ್ಟಲ್ಲಿ ಎಷ್ಟೆಷ್ಟು ನೋಟಿಫಿಕೇಷನ್ ಇದೆ, ಮಹಿಳೆಯರಿಗೆ ಎಷ್ಟಿದೆ, ಕನ್ನಡ ಮಾಧ್ಯಮ, ಮಾಜಿ ಸೈನಿಕರಿಗೆ, ಅಂಗವಿಕಲ ಅಭ್ಯರ್ಥಿಗಳಿಗೆ, ಇತರೆ JMದವರಿಗೆ ಎಷ್ಟೆಷ್ಟು ಪೋಸ್ಟ್ಗಳಿದೆ ಅಂತ ಸಂಪೂರ್ಣವಾಗಿರೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀವು ನೋಡ್ತಾನೆ ಹೋಗಬಹುದು. ಏನಾದರೂ ನಿಮಗೆ ಡೌಟ್ಗಳಿದ್ದರೆ ಅಥವಾ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಿ, ಕಮೆಂಟ್ ಮಾಡಿ. ಇದರಲ್ಲಿ ಸಂಪೂರ್ಣವಾಗಿರೋ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ತಿಳಿದಿಲ್ಲ ಅಂದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ನೋಡೋಣ. ಇನ್ನು ಮತ್ತೆ ಇದೇ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ ಕೂಡ ಅಧಿಸೂಚನೆಯಲ್ಲಿ ಪ್ರಕಟಗೊಂಡಿರುವಂಥದ್ದು. ಇದನ್ನು ಕೂಡ KPS ರಿಕ್ರೂಟ್ಮೆಂಟಲ್ಲಿ ಎಲ್ಲ ಸೇಮ್ ಆಗಿರುತ್ತೆ. ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕದ ಅಂತಲೇ ಹೇಳ್ಬೋದು. ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ 97 ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟಗೊಂಡಿರುವಂಥದ್ದು. ಇದೆಲ್ಲ ಸೇಮ್ ಆಗಿದೆ. ಯಾವುದೇ ಥರದ ಡೇಟ್ ಆಗಲಿ, ಸಿಲೆಬಸ್ ಆಗಲಿ, ಯಾವುದೇ ಥರವಾದ ಎಕ್ಸ್ಚೇಂಜ್ ಇಲ್ಲ. ಕಲ್ಯಾಣ ಕರ್ನಾಟಕಕ್ಕೆ ಎಲ್ಲ PDOಗಳಿಗೆ ಸೇಮ್ ಆಗಿ ಮೆನ್ಷನ್ನ ಮಾಡಿದ್ದಾರೆ. ಸಪ್ರೇಟ್ ನೋಟಿಸ್ ಬಂದಿದೆ ಅಷ್ಟೇ. ಯಾವುದೇ ಥರದ ಏನು ತೊಂದರೆ ಇಲ್ಲ. ನೋಡಿ, ಮುಂದೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್ ಕೂಡ ನಿಮಗೆ ಕಳಿಸಿದ್ದೀನಿ. ಈ ಮುಂದಿನ ಸ್ವಲ್ಪ ವೀಡಿಯೋದಲ್ಲಿ ಬರುತ್ತೆ. ಇದನ್ನು ಕೂಡ ನನ್ನ ವಾಟ್ಸಪ್ ಗ್ರೂಪಿನ 2 ವಾಟ್ಸಪ್ ಗ್ರೂಪಲ್ಲಿ ಕಳಿಸಿರ್ತೀನಿ. ನನ್ನ ವಾಟ್ಸಪ್ ಗ್ರೂಪನ್ನು ಟೆಲಿಗ್ರಾಮ್ ಚಾನಲ್ ಕೂಡ ಯೂಟ್ಯೂಬ್ ಚಾನಲ್ ಕೆಳಗಡೆ ಕೂಡ ಕೊಟ್ಟಿರ್ತೀನಿ. ಒಂದೇನಿದೆ ಸಿಲೆಬಸ್ಸು, ಅದರ ಬಗ್ಗೆ ಸಂಪೂರ್ಣ ರೀತಿಯ ಮಾಹಿತಿಯನ್ನು ನೋಡಿ. 7 ವರ್ಷಗಳಾದ ಬಳಿಕ PDO ಹೊಸ ಅಧಿಸೂಚನೆ ಪ್ರಕಟಗೊಂಡಿರುವಂಥದ್ದು. ಪ್ರಶ್ನೆ ಪತ್ರಿಕೆಯನ್ನು ನೋಡಬೇಕಾದ್ರೆ ನೋಡಿ, ಇದು ಬಹಳನೇ ಮುಖ್ಯವಾಗಿರುವಂಥದ್ದು. ನೋಡಿ, 2500ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಒಳಗೊಂಡಿರುವಂಥದ್ದು. KM ಸುರೇಶ್ ಅವರ ಬುಕ್. ಇದು ಬಹಳನೇ ಉಪಯುಕ್ತ ಮಾಹಿತಿ ಅಂತ ಹೇಳ್ಬೋದು. ನೋಡಿ, ಇದು ಬರೀ PDOಕ್ಕಂತಲೇ ಸಪ್ರೇಟ್ ಆಗಿರುವಂಥದ್ದು. ಎಲ್ಲ ಮಾಡೋ ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡಿದ್ದಾರೆ. ನಿಮಗೆ ಇಷ್ಟ ಆದರೆ ನನ್ನ ನಂಬರನ್ನು ಕೊಟ್ಟಿದ್ದೀನಿ ನೋಡಿ. ಆ ನಂಬರ್ ವಾಟ್ಸಪ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ. ನಿಮಗೆ ಉಚಿತವಾಗಿ PDOಕ್ಕೆ ಸಂಬಂಧಪಟ್ಟಿರುವಂಥ ಬುಕ್ಸನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಓದ್ಕೊಳ್ಳಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಚರ್ಚೆ ಮಾಡೋಣ. ಇಂಥ ವೀಡಿಯೋಗಳನ್ನು ನನ್ನ ನನ್ನ ಯೂಟ್ಯೂಬ್ ಚಾನಲ್ ಕೆಳಗಡೆ ಕೊಟ್ಟಿರ್ತೀನಿ. ನಿಮಗೆ ಯೂಸ್ ಆದರೆ ಯೂಸ್ ಮಾಡ್ಕೊಳ್ಳಿ, ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದೀನಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.